ಅಯ್ಯಪ್ಪ, ಈ ಮನೆಗೆ ರಾಣಿ ಹೋದ ಆಗಿಂದ ಎಲ್ಲ ಕೆಲಸ ನನ್ನ ತಲೆಗೆ ಬಿದ್ದೈತಪ್ಪ. ಆ ಮುದುಕಿ ಎದಳೋ ಒಂದೇ ಒಂದು ಮುಸರೆ ತೊಳ್ಕೊಳಲ್ಲ, ಒಂದು ನೀರು ತಂದೊಯ್ಯಲ್ಲ. ಎಲ್ಲ ನಾನೇ ಮಾಡಿ ಸಾಯ್ಬೇಕು ಹಂಗೇನೆ. ನನಗಂತೂ ಸಾಕಾಗಿ ಹೋಗ್ತೈತಿ. ಅದ್ರಾಗೆ ಹಸಿ ಮೇಸ ಬೇರೆ ಮಾಡ್ಕೊಂಡು ಹೋಗ್ಬೇಕು. ಒಲೆ ಮುಂದೆ ಈಟತ್ತನು ಅಡುಗೆ ಮಾಡಂಗೇನೆ ಸಾಕಾಗೋತಂಗೇನೆ. ಸೆಕಿಗೆ ಓದ್ಕೊಂಗೇನೆ ಒಳಗೆ ನಿಲ್ಲಕ್ಕಾಗಲ್ಲ. ಬಿಸ್ಲಂಗೆ ಉರ್ದೋಗ್ತೈತಿ. ಆ ಉರಿಯ ಬಿಸ್ಲಾಗೆ ಹಸಿ ಮೇಸ ಬೇರೆ ಮಾಡ್ಕೊಂಡು ಹೋಗ್ಬೇಕು ಆಮೇಲಿಂದಾನೆ. ಮಗತ್ಲಾಗೆ ನನಗಂತೂ ಏನು ಕರ್ಮನೋ ಏನೋ. ಮಕ್ಕಳು ದೊಡ್ಡರಾದ್ರೂ ನಾನಿನ್ನ ಕಷ್ಟಪಡೋದೇ ತಪ್ಪಿಲ್ಲ ಹೋಗತ್ತ. ನನ್ನ ಮಗಳು ಹೆಂಗ್ ಹೊತ್ಲಾಗಿದ್ಲು, ಓದ್ಲು ಗಂಡನ ಮನೆಗೆ. ಹೆಂಗ ಓದ್ರು ಹೋಗ್ಲಿ ಬಿಡು. ನನ್ನ ಮಗ ಇದ್ದಾನೆ, ಇಬ್ಬರು ಇದ್ದಾರೆ. ಏನು ಮಾಡ್ತೀವಿ? ಒಂದು ಪೆದ್ದ ನನ್ನ ಮಗಂದು ರವಿ ಇದ್ದಾನೆ. ಅವ್ನಿಗಾದ್ರೂ ಮದುವೆ ಮಾಡಿದ್ರೆ ಸೊಸೆನಾದ್ರೂ ಬತ್ತಾಳೆ ಅನ್ಸುತ್ತೆ. ಮಾಡಿಕ್ತಾಳೆ ಮುಂದಕ್ಕೆ. ಇರು ನನ್ನ ಗಂಡ ಬರಲಿ, ಹೇಳ್ತೀನಿ. ರವಿಗೊಂದು ಮದುವೆ ಮಾಡು ಅಂತಾನೆ. ಆಗ್ಲಾದ್ರೂ ನಾನು ಆರಾಮಾಗಿರ್ಬೋದತ್ತ. ಏನಾದ್ರೂ ಆಗ್ಲಿ ಹೇಳು, ನನ್ನ ಮಗಳು ರಾಣಿ ಮಾತ್ರನ ಹೆಂಗ್ ಹೊಟ್ಲಾಗೆ ಶ್ರೀಮಂತ ಹುಡುಗನ ಮದುವೆ ಆಗಿ ಈಗ ಹೆಂಗೋ ಮನೆಗೂ ಸೇರ್ಸಿದ್ದಾರೆ. ಈಗ ಮಹಾರಾಣಿ ಥರನ ಕೂತ್ಕೊಂಡು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಯಜಮಾನಿ ಥರ ಇರ್ತಾಳೆ ಅನ್ಸುತ್ತೆ ಆ ಮನೆಯಾಗೆ. ನಾನೊಂದ್ಸಲ ಹೋಗಿ ನೋಡ್ಕೊಂಬರ್ಬೇಕಪ್ಪ ನನ್ನ ಮಗಳು ಆ ಮನೆಯಾಗೆ ಹೆಂಗ ಇದ್ದಾಳೆ ಅಂತಾನ. ರವಿ ಬಂದ. ರವಿನ ಕೇಳ ನೀರು. ಹಂಗೊಂದು ಹೆಣ್ಣು ಹುಡುಕಿ ಮದುವೆ ಮಾಡ್ತೀನಿ, ಅದಕ್ಕೆ ನಿನ್ಗೆ ಒಪ್ಪಿಗೆ ಐತೇನಪ್ಪ ಮದುವೆ ಮಾಡಕ್ಕೆ ಅಂತ ಹೇಳಿ ಕೇಳಿ ಎಲ್ಲನ ಒಂದು ಹೆಣ್ಣು ತಂದು ಮದುವೆ ಮಾಡಿಬಿಡ್ಬೇಕು. ಅವಳು ನನ್ನ ಮಾತು ಕೇಳಾಗಿರ್ಬೇಕು. ನನ್ನ ಸೊಸೆ ಅಂತ ಸೊಸೆನ ತರಬೇಕು. ರವಿ ರವಿ ಎಲ್ಲಿಗೆ ಹೋಗಿದ್ದಪ್ಪ? ಅದೇ ಕಣಮ್ಮ, ಅಡಿಕೆ ತೋಟ ಮಾತಾಡಕ್ಕೆ ಬಂದಿದ್ರು. ಯಾರನ್ನ ಅಡಿಕೆ ತೋಟ ತಾಂತೀವಿ ಅಂತ ಹೇಳಿ ಅದಕ್ಕೆ ಅಲ್ಲಿಗೆ ಹೋಗಿದ್ವಿ. ಅಪ್ಪ ನಾನು ಅಪ್ಪ ಇನ್ನು ಮಾತಾಡ್ತಾ ಇತ್ತು. ನಾನು ಬಂದೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ. ಏನಮ್ಮ ಆಗಿತ್ತಾ ಇಲ್ವಾ ಅಡುಗೆ ಇನ್ನೂ? ಹೌದೇನು, ಅಡಿಕೆ ತೋಟ ತಾಂಬರ್ ಬಂದಿದ್ರಾ? ಹೆಂಗಾತು ರೇಟು? ಹೆಂಗಾತ ಏನೋ ಕಣಮ್ಮ, ನಿಮ್ಮಂತಕ್ಕೆ ಹೋಗಿ ಊಟ ಮಾಡ್ಕೊಂಬ, ನಾನು ಅವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳ್ತು ಅಪ್ಪಯ್ಯ. ಅಪ್ಪಯ್ಯ ಬಂದ್ಮೇಲೆ ಗೊತ್ತಾಗುತ್ತೆ ಇರು ಎಷ್ಟು ಕಾಯ್ತು ರೇಟು ಅಂತ ಹೇಳಿ. ಏನಿಲ್ಲ ಅಂತಂದ್ರೂ ಒಂದು 30-40 ಸಾವಿರಕ್ಕಾದ್ರೂ ಹೋಗಿರಲ್ವೇನೋ. ನಮ್ಮವು ಒಂದು 500-600 ಅಡಿಕೆ ಗಿಡ ಇದಾವೆ, ಮ್ಯಾಲೆ ಇದಾವೆ ಅನ್ಸುತ್ತೆ. ಒಂದು 700 ಇರ್ಬೇಕೇನೋ ಅಲ್ವೇ? ಹ್ಞೂ ಕಣಮ್ಮ, ಇದಾವೆ 650 660 ಏನೋ ಇದಾವೆ ಒಟ್ಟಿಗೆ. ಅದಕ್ಕೆ ಅಪ್ಪಯ್ಯ ಒಟ್ಟಿಗೆ ಎಲ್ಲ ಒಬ್ಬರಿಗೆ ಕೊಡೋಣ ಅಂತ ಹೇಳ್ತಾ ಇತ್ತು. ಹೌದಾ, ಸರಿ ಬಿಡು. ಅಲ್ಲ, ನಿನ್ಗೂ ವಯಸ್ಸಾತು, ನಿನ್ ತಂಗಿನೂ ಇನ್ನೇನು ಗಂಡನ ಮನೆಗೆ ಹೋದ್ಲು. ನಿನ್ಗೂ ಒಂದು ಮದುವೆ ಮಾಡೋಣ ಅಂತ ಇದ್ದೀನಪ್ಪ. ಎಲ್ಲನ ಒಂದು ಹೆಣ್ಣು ಹುಡುಕಿ. ನೀನೇನಂತೀಯ? ನನಗೆ ಯಾಕೆ ಬಿಡಮ್ಮ ಇಷ್ಟು ಬೇಗ ಮದುವೆ? ಇನ್ನೊಂದು 2-3 ವರ್ಷ ಹೋಗ್ಲಿ, ಆಮೇಲೆ ಮದುವೆ ಆಗ್ತೀನಿ. ಇನ್ನು ಎಷ್ಟು ವರ್ಷ ಅಂತ ಕಾಯ್ತೀಯೋ? ರಾಣಿನ ಮದುವೆ ಆಗ್ಲಿ, ರಾಣಿ ಗಂಡಿನ ಮನೆಗೆ ಹೋಗ್ಲಿ ಅಂತ ಹೇಳಿ ಇಷ್ಟು ದಿನ ಹೇಳ್ತಿದ್ದೆ. ಇನ್ನೇನು ರಾಣಿನೂ ಗಂಡನ ಮನೆಗೆ ಹೋದ್ಲು. ಗಂಡನ ಮನೆಗೆ ಹೆಂಗೋ ಅವಳು ಮಹಾರಾಣಿ ಥರ ಇದ್ದಾಳೆ. ಹೆಂಗ್ ಗೊತ್ತಾಗಿ ಅವನ ಆಸ್ತಿ ಎಲ್ಲ ಕಾಳ್ಕೊಂಡಿದ್ದ, ತಿರ್ಗೋ ಹೆಂಗ ಸಂಪಾದನೆ ಮಾಡ್ದ ರಾಣಿ ಗಂಡ. ಚೆನ್ನಾಗೈತಾಳೆ ಇವಾಗ ರಾಣಿ. ಇವಾಗ ನಿಂದೆ ಇರೋದು, ನೀನು ಒಂದು ಮದ್ವೆ ಆಗು. ಮದ್ವೆ ಆಗಿ ಸಂತೋಷವಾಗಿರಿವಂತೆ. ಎಷ್ಟು ದಿನ ಅಂತೇಳಿ ಹಿಂಗೆ ಇರ್ತೀಯ ಹೇಳು? ಮನೆಗೊಬ್ಳು ಸೊಸೆ ಬರೋದು ಬೇಡವಾ? ಹೆಂಗೋ ಕಣಮ್ಮ, ಅಪ್ಪನ ಕೇಳಿ ನೋಡು. ನಂದೇನೂ ಇಲ್ಲ, ಆದರೆ ಬರೋ ಹುಡುಗಿ ಹೆಂಗಿರ್ತಾಳೋ ಏನೋ. ಒಳ್ಳೆಯವಳಾಗಿದ್ರೇನೋ ಪರವಾಗಿಲ್ಲ, ಸುಖವಾಗಿರ್ಬೋದು. ಅವಳು ಏನಾದರೂ ಅತಿ ಆಸೆಳು ಇಲ್ಲ ಒಂದಿಟ್ಟು ಜೋರಾದಳು ಹಬ್ಬ ನೀನು ಒಪ್ಕೇಳ ಸಾಕು. ನಿಮ್ಮ ಅಪ್ಪ ಇನ್ನ ನಾನು ಒಪ್ಪಿಸ್ತೀನಿ. ಹುಡುಗಿ ಹುಡ್ಕೋ ಜವಾಬ್ದಾರಿನ ನೀನೇನು ತಲೆ ಕೆಡಿಸ್ಕೋಬೇಡ. ನಿಮ್ಮ ಅಪ್ಪಗೂ ಏನು ತಲೆ ಕೆಡಿಸ್ಕೋಬೇಡ ಅಂತ ಹೇಳು. ನಾನೆಲ್ಲ ಹುಡುಗಿ ಹುಡುಕ್ತೀನಿ, ನಿನಗೆ ಸರಿಯಾದ ಜೋಡಿನೇ ಹುಡುಕ್ತೀನಿ. ಒಳ್ಳೆ ಹುಡುಗಿನೇ ಹುಡುಕ್ತೀನಿ, ನೀನು ಚಿಂತೆ ಮಾಡಬೇಡ. ಹೆಂಡತಿ ಜೊತೆಗೆ ಸುಖವಾಗಿರ್ತೀಯ ನೀನು. ನನಗೊಂದಿಷ್ಟು ಸಹಾಯಕ್ಕೆ ಬತ್ತಾಳೆ ನಿನ್ನ ಹೆಂಡತಿ ಬಂದ್ರೆ. ಸರಿ ನಮ್ಮ ನಿನ್ನಿಷ್ಟ. ಆಯ್ತು ಬಿಡ, ನೀನು ಇಷ್ಟು ಒಪ್ಕೊಂಡಲ್ಲ, ನಿನಗೆ ಎಂತ ಹುಡುಗಿ ನೋಡ್ತೀನಿ ಅಂತ ಹೇಳಿ ನೋಡ್ತಾ ಇರು. ಬಂಗಾರದಂತ ಸೊಸೆ ತತ್ತೀನಿ ನನಗೆ. ರವಿ, ಏನಪ್ಪ ಏನೋ ಹೇಳ್ತಾ ಇದ್ದಾಳೆ? ಬಂಗಾರ ಸೊಸೆ, ಅಂತ ಸೊಸೆ, ಇಂಥ ಸೊಸೆ ಅಂತ ನಿಮ್ಮ ಅಮ್ಮಯ್ಯ. ಈ ಮುದುಕಿ ಒಂದು ಅದು ಎಲ್ಲಿರುತ್ತೋ ಏನು. ನಾನು ಏನಾನ ಒಂದು ಹೇಳ್ತಾ ಇರ್ತೀನಿ, ನನ್ನ ಮಗುಗೋ ನನ್ನ ಮಗಳಿಗೋ ಏನಾದ್ರೂ ಬಂದುಬಿಡುತ್ತೆ ಮಧ್ಯದಾಗಿ. ನಂದೊಂದು ಎಲ್ಲಿ ಕ್ಲೀ ಅಂತಾನ. ಏನೇ ಅದು ಜಯಮ್ಮ, ಏನು ಹೆಂಗ್ ಬಣಿಕೆಂತ ಇದೆಯಾ? ಬೈಕೆಂತ ಇದೆಯಲ್ಲ ನಾನು ಯಾಕನ? ಶಿವಭುಜಲ್ಲಿ ಕಳ್ಳಿ ಬಿಲ್ಟಂಗೆ ಬಂದ್ಲು ಅಂತ ಹೇಳಿ ಬೈಕೆಂತ ಇದ್ದೀನಿ. ನೀನ್ ಯಾಕೆ ಬೈಕೆಂಬನತೆ? ಏನೂ ಇಲ್ಲ. ಏನೂ ಇಲ್ಲ, ನಮ್ಮ ರವಿಗೆ ಒಂದು ಮದುವೆ ಮಾಡಬೇಕು ಅಂತ ಹೇಳಿ ಏನು ಹುಡುಕ್ತೀನಿ. ನಿನಗೆ ಮದುವೆ ಆಗ್ಯಾಕೆ ಇಷ್ಟ ಆಯ್ತೋ ಇಲ್ವೋ ಅಂತ ಹೇಳಿ ಕೇಳ್ತಿದ್ದೆ. ಅಷ್ಟರೊಳಗೆ ನೀನು ಬಂದೆ. ನೀನು ಇವನಿಗೆ ಹೆಣ್ಣು ಹುಡುಕ್ತೀಯಾ? ಬೇಡ ಕಾಣ್ತಾಯಿ. ಅವಳು ನೀನು ತರ್ದಾಳೆ ಆಗ್ಬಿಟ್ರೆ ಅವಾಗ ನನ್ನ ಮೊಮ್ಮಗನ ಪಾಡೇನು? ನನ್ನ ಮಗ ಅನುಭವಿಸ್ತಿರೋದೇ ಸಾಕು, ಇವನು ಅನುಭವಿಸೋದು ಬೇಡ. ನನ್ನ ಮೊಮ್ಮಗನು ಅವನಿಗೆ ಒಳ್ಳೆ ಸೊಸೆನ ನಾನೇ ಹುಡುಕ್ತೀನಿ. ನೀನೇನು ಆತು ಅಂದ್ರೆ ತಮಕ್ಕೆ ಹೋಗ್ಬೇಡ, ನೀನು ಸುಮ್ಮನಿರು. ಅತ್ತೆ ಏನತ್ತೆ ಹಿಂಗ್ ಮಾತಾಡ್ತೀಯ? ಹಂಗಾರೆ ನಾನು ಒಳ್ಳೆ ಸೊಸೆ ಅಲ್ವಾ? ಅಲ್ಲ, ನೀವೇ ತಾನೇ ನನ್ನ ಮದುವೆ ಮಾಡ್ಕೊಂಡ್ ಬಂದಿರೋಳು. ಈಗ ನೋಡಿರಿ, ನಿನ್ನಂತಳಿಂದ ನನ್ನ ಮಗ ಅನುಭವಿಸಿರೋದೇ ಸಾಕು ಅಂತ ಹೇಳ್ತೀಯ. ನಾನೇನ್ ಮಾಡಿದ್ಯಾ ಅಂತದ? ನನ್ನ ಮದುವೆ ಮಾಡ್ಕೊಂಡ್ ಬಂದಿರೋದಕ್ಕೆ ನಿಮ್ಮ ಮನೆ ಉದ್ಧಾರ ಆಗೈತೆ ಇವತ್ತು. ಇನ್ಯಾವಳನ ಆಗಿದೆ ಅಷ್ಟೇನೆ. ಎಲ್ಲನ ಗೂಡ್ಸಿ ಗುಂಡ ಅಂತ ಮಾಡಿರೋರು ಈಟತ್ತಿಗೆ.
ಹ್ಞೂ ಕಣಮ್ಮ, ನಿನ್ನಿಂದ ನನ್ನ ಮನೆ ತುಂಬಾ ಉದ್ದ ಆಗೈತಿ. ಏನಜ್ಜಿ ಹಿಂಗೆ ಹೇಳ್ತಾ ಇದ್ಯಾ? ಉದ್ದ ಆಗೈತೆ ಅಂತಾನ? ಎಷ್ಟು ಉದ್ದ ಆಗೈತೆ? ರವಿ, ನೀನು ತಮಾಷೆ ಮಾಡ್ತೀಯನೋ ನನ್ನ ಮಾತಿಗೆ? ನಿಮ್ಮ ಅಜ್ಜಿಗಂತೂ ಬುದ್ಧಿ ಇಲ್ಲ, ನೀನು ಹಂಗೆ ಮಾತಾಡ್ತೀಯಲ್ಲೋ. ನಾನು ನಿಮ್ಮ ಅಪ್ಪ ಇನ್ನು ಮದುವೆ ಆಗಿರೋದಕ್ಕೆ ಕಣು ನೀವೆಲ್ಲರೂ ಇಷ್ಟು ಸಂತೋಷವಾಗಿ ಸುಖವಾಗಿ ಇರೋದು ಈ ಮನೆಯಾಗೆ. ಇಲ್ಲ ಅಂದಿದ್ರೆ ಅಷ್ಟೇ. ಅಯ್ಯೋ, ನಾನು ಎಲ್ಲಿ ತಮಾಷೆ ಮಾಡಿನಮ್ಮ. ಅಜ್ಜಿ ಉದ್ದ ಆಗೈತೆ ನಮ್ಮ ಮನೆ ಅಂತ ಹೇಳ್ತಲ್ಲ, ಅದಕ್ಕೆ ನಗು ಬಂತು, ನಗ್ತಾ ಇದ್ದೀನಿ ಅಷ್ಟೇನೆ. ನೀನು ಯಾಕೆ ನನ್ನ ಮೇಲೆ ಬೇಜಾರು ಮಾಡ್ಕೊಂತೀಯ ಬಿಡಮ್ಮ. ಈಗೇನಾಯ್ತು? ಅದಕ್ಕೆ ಯಾಕೆ ಸಿಟ್ಟು ಮಾಡ್ಕೊಂತೀಯ? ಅಜ್ಜಿ ಸುಮ್ಮನೆ ತಮಾಷೆಗೆ ಹಂಗೆ ನಂಬ್ತಾ ಇದ್ದಾರೆ ಅಷ್ಟೇನೆ. ಈಗ ನೀನು ಮದುವೆ ಆಗಕ್ಕೆ ಇಷ್ಟ ಆಯ್ತೋ ಇಲ್ವೋ ಹೇಳಪ್ಪ, ನಾನು ಹೆಣ್ಣು ಹುಡ್ಕಕ್ಕೂ ಬಿಡಕ್ಕೂ ಅಷ್ಟೇನೆ. ಹೇಳಿನಲ್ಲಮ್ಮ, ನನ್ನ ಚೆನ್ನಾಗಿ ನೋಡ್ಕೊಳಮಳು, ಈ ಮನೆ ಮರ್ಯಾದೆ ಉಳಿಸ್ಕೊಂಡು ಹೋಗೋಳು ಅಂತ ಹುಡುಗಿ ಇದ್ರೆ ನೋಡು ಆಗ್ತೀನಿ. ಅಪ್ಪಗೆ ಒಂದು ಮಾತು ತಿಳಿಸು ಅಷ್ಟೇನೆ. ಹೌದಾ, ಸರಿ ಬಿಡು, ನಾಳೆಯಿಂದನೇ ಹುಡುಗಿ ಹುಡ್ಕಕ್ಕೆ ಶುರು ಮಾಡ್ತೀನಿ. ನಿನಗೆ ಎಂತ ಹುಡುಗಿ ನೋಡ್ತೀನಿ ಅಂತಾನ ನೋಡ್ತಾ ಇರು. ಹುಡುಕ್ತೀಯ ಅವಳು ಏನಾದ್ರೂ ನಿನ್ನಂಗೆ ಬಾಯಾಳಾದೆ ಅಷ್ಟೇನೆ. ನಮ್ಮ ರವಿ ಕತೆ ಗೋವಿಂದ. ಅತ್ತೆ ಸುಮ್ ಕುಕ್ಕಡ್ರಿ, ಎಲ್ಲದಾಗೂ ಕೊಂಕ್ ಮಾತಾಡಕ್ ಬರ್ಬೇಡ್ರಿ. ನನ್ನ ಮಗನ ಮದ್ವೆನ ನಾನೇನೆ ಚೆನ್ನಾಗಿ ನೋಡ್ತೀನಿ, ಎಂತ ಸೊಸೆ ತತ್ತೀನಿ ಅಂತ ಹೇಳಿ ನೋಡ್ತಾ ಇರ್ರಿ ನೀವನು. ಹ್ಞೂ ಕಣಮ್ಮ, ನನ್ನ ಕೈಲಾಗದೆ ಇರೋದನ್ನ ನೀನಾದ್ರೂ ಮಾಡು, ಒಳ್ಳೆ ಸೊಸೆ ತಂದು. ನಾನು ನನ್ನ ಮಗುಗೆ ಒಳ್ಳೆ ಸೊಸೆ ತರಬೇಕು ಅಂತ ಹೇಳಿ ಹುಡ್ಕಾಡಿ ಕೊನೆಗೆ ನಿನ್ನ ಮದುವೆ ಮಾಡ್ಕೊಂಬಂದೆ. ನಿನ್ನ ಮದುವೆ ಮಾಡ್ಕೊಂಡ್ ಬಂದ ಮೇಲೆ ಗೊತ್ತಾಗಿದ್ದು ನೀನು ಎಂತಳು ಅಂಬದು. ಅದಕ್ಕೆ ಹೇಳೋದು, ನನ್ನ ಮೊಮ್ಮಗುಗೆ ನಾನ್ ತಂದಿರೋ ಅಂತ ಸೊಸೆನ ಮಾತ್ರನ ನೀನ್ ತರಬೇಡಮ್ಮ ನಿನ್ನ ಮಗುಗೆ. ನೀನ್ ತಂದಿರೋ ಅಂತ ಸೊಸೆನ ನಾನೇ ತರನ? ನನ್ಗೇನ್ ಬುದ್ಧಿ ಇಲ್ಲ ಅನ್ಕೊಂಡಿದ್ಯಾ ನಿನ್ನಂಗೆ? ಅಯ್ಯೋ ರವಿ, ನೋಡ್ದೇನೋ ನಿಮ್ಮ ಅಮ್ಮ ಯಾರು ನನ್ನಂತ ಸೊಸೆ ತರಲ್ಲ ಅಂತ ಹೇಳ್ತಾ ಇದ್ದಾಳೆ. ಇವಳ ಮಾತಿಗೆ ನಗ್ಬೇಕು ಓಡ್ಬೇಕು ಒಂದು ಗೊತ್ತಾಗ್ತಿಲ್ಲ ನನಗೆ. ಹ್ಞೂ ಕಣಜ್ಜಿ, ನನಗೂ ಹಂಗೆ ಅನ್ನಿಸ್ತೈತೆ. ಏ ರವಿ, ಬಾಯಿ ಮುಚ್ಚ ಸಾಕು. ನೀನು ನಿಮ್ಮ ಅಜ್ಜಿನ ಯಾಕ್ರ ನಗ್ತಾ ಇದ್ದೀರಾ ನನ್ನ ಮಾತಿಗೆ? ಅಂತದೇನೋ ಹೇಳಿದೆ ನಾನು. ಮತ್ತಿನ್ನೇನಮ್ಮ, ನೀನು ಬೈಕೊಂಡ್ರೆ ನಗ್ದೆ ಇನ್ನೇನು ಮಾಡ್ಲಿ ಹೇಳು? ನಾನು ನನ್ನ ಯಾಕೆ ಬೈಕವನ? ನಾನೇ ಹೋಗ್ಲು ಹಂಗೆ ಬೈಕೊಂಡೆ ನನ್ನ? ಮತ್ತೆ ನೀನೇ ತಾನೇ ಹೇಳಿದ್ದು, ನೀನು ತಂದಿರೋಂಥ ಸೊಸೆನ ಮಾತ್ರ ಅಂತಾರಲ್ಲ, ಬಂಗಾರದಂಥ ಸೊಸೆ ತತ್ತೀನಿ, ನಿನಗಂತೂ ಬುದ್ಧಿ ಇಲ್ಲ ಅಂತಂದ್ರೆ ನನಗೂ ಬುದ್ಧಿ ಇಲ್ವಾ ಅಂತ ಹೇಳ್ತಿದ್ದೆ ಇಷ್ಟೊತ್ತನು. ಅದಕ್ಕೆ ನಗ್ತಾ ಇದ್ದೀವಿ. ಅಜ್ಜಿ ಸೊಸೆ ಅಂದ್ರೆ ನೀನೇ ತಾನೆ ಅಂದಮೇಲೆ ನೀನೇ ಬೈಕೊಂಡಂಗೆ ತಾನೇ ಇದು. ಗೊತ್ತಾತೇನೆ ಜಯಮ್ಮ, ನೀನ್ ಎಂತ ಬುದ್ಧಿವಂತಿ ಅಂತಾನ ಈಗಲಾದ್ರೂ. ಅಲ್ಲ, ನೀನೇ ಬೈಕೊಂತ ಇದೆಯಾ, ಅದು ನಿನ್ಗೆ ಅರ್ಥನೇ ಆಗಿಲ್ಲ ಇನ್ನನ. ಅತ್ತೆ ಸುಮ್ನಿರ್ರಿ, ನನ್ನ ಆಡ್ಕೊಂಡು ನಗದೆ ಆತು ನಿಮ್ ಕೆಲ್ಸ. ನನ್ನ ಯಾವತ್ತಾದ್ರೂ ಹೊಗಳಿದ್ದೀರಾ ನೀವು? ಒಳ್ಳೆ ಕೆಲಸ ಮಾಡಿರೋ ಅಷ್ಟೇ, ಎಂತ ಕೆಲಸ ಮಾಡಿರೋ ಅಷ್ಟೇನೆ. ನೀವೆಂದೂ ನನ್ನ ಚೆನ್ನಾಗಿ ಮಾಡಿದ್ಯಾ ಅಂತಾನ ಹೇಳೇ ಇಲ್ಲ. ಮದ್ವೆ ಆಗಿ ಬಂದಾಗಿಂದ ನಾನು ನೋಡ್ತಲೇ ಇದ್ದೀನಿ, ಬರೀ ಏನೇ ಬೈಕೊಂಡು ಓಡಾಡೋದೇ ಆಗುತ್ತೆ ಅವ್ರ ಇವ್ರತಾಗಿ. ನಾ ಸೊಸೆಗೆ ಅದು ಬರಲ್ಲ ಇದು ಬರಲ್ಲ ಅಂತ ಹೇಳಿ. ಆಯ್ತಮ್ಮ, ನಾನ್ ಸುಮ್ನಿರ್ತೀನಿ. ನೀನ್ ಇವಾಗ ಸೊಸೆ ತತ್ತೀನಿ ಅಂತ ಹೇಳ್ದಲ್ಲ, ಅದು ಎಂತ ಸೊಸೆ ತತ್ತೀಯೋ ನೋಡ್ತೀನಿ ಅದಲ್ಲಿ. ನಾನು ನನ್ನ ಕಣ್ಣಾರೇನೆ ಮದ್ವೆ ಮಾಡು ನೋಡೋಣ, ಎಂತ ಸೊಸೆ ಹುಡುಕ್ತೀಯ ಅಂತಾನ ನಾನು ನೋಡ್ತೀನಿ. ನಾನು ಬುದ್ಧಿವಂತನ ನೀನ್ ಬುದ್ಧಿವಂತನೇ ಎಂಬುದು ಆವಾಗ ಗೊತ್ತಾಗುತ್ತೆ. ಎಲ್ರು ನಮ್ಮೂರಿನ ಜನಗಳು ಎಲ್ಲರೂ ತಂದ್ರೆ ಜಯಮ್ಮನ್ ಸೊಸೆ ಅಂತಾನೆ ತರಬೇಕು ಅಂತಾನ ಬಾಯಿ ಮ್ಯಾಗ ಬೆಳ್ಳಿಕೊಂಡು ಆಶ್ಚರ್ಯದಿಂದ ನೋಡ್ಬೇಕು ನಾನು ಸೊಸೆನ. ಅಂತ ಸೊಸೆ ತತ್ತೀನಿ ನನ್ನ ಮಗುಗೆ. ರವಿ, ನಿಮ್ಮ ಅಜ್ಜಿ ಮಾತು ಕಟ್ಕೋಬೇಡ ನೀನು, ನಿನ್ಗೆ ಒಳ್ಳೆ ಹುಡುಗಿನೇ ನೋಡ್ತೀನಿ. ಸರಿ, ನಾನು ರಾಣಿನಾದ್ರೂ ಹೋಗಿ ನೋಡ್ಕೊಂಬತ್ತೀನಿ ಹೆಂಗೈದಾಳೆ ಅಂತ ಹೇಳಿ. ನಿಮ್ಮ ಅಪ್ಪ ಬಂದ್ರೆ ಹೇಳಿಬಿಡು, ಅಮ್ಮಯ್ಯ ರಾಣಿ ಇರೋರ್ಗೆ ಹೋಗುತ್ತೆ ಅಂತಾನ. ಏ ಜಯಮ್ಮ, ಈಗ ಯಾಕೆ ಅಲ್ಲಿಗೆ ಹೋಗ್ತೀಯಾ? ಅಲ್ಲಿಗೆ ಹೋಗಿ ಎಲ್ಲ ಕೆಡ್ಸಕ್ಕ ಹೆಂಗ್ ಹೊತ್ಲಾಗೆ ಗಂಡಾರು ನಮ್ಮ ಮಾತು ಕೇಳ್ಕೊಂಡು ಮನೆಗೆ ಸೇರಿಸ್ಕೊಂಡ್ರಿ. ನೀನು ಹೋಗಿ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಆಮೇಲೆ ಏನಾದರೂ ಎಡವಟ್ ಮಾಡಿ ಏನು ಹೋಗ್ಬೇಡ, ಸುಮ್ಮನಿರು. ನಾವೆಲ್ಲ ಹೋಗಿ ಬಂದಿದ್ದೀವಿ ತಾನೆ. ಮತ್ತೆ ನಾನೇನು ಹೋಗಿ ಅಲ್ಲಿ ಏನು ಮಾಡಲ್ಲ. ನಮ್ಮ ರಾಣಿಯಲ್ಲಿ ಹೆಂಗೈದಾಳೆ, ಸುಖವಾಗಿದ್ದಾಳ ಇಲ್ವಾ ಅಂತೇಳಿ ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಬರ್ತೀನಿ ಅಷ್ಟೇನೆ. ಹೆಂಗಾದ್ರೂ ಮಾಡು, ಹೋಗಿ ಅಲ್ಲಿ ಏನು ಎಡವಟ್ ಮಾಡಬೇಡ, ಏನು ಇಲ್ಲದ್ದೆಲ್ಲ ಹೇಳ್ಕೊಡ್ಬೇಡ ರಾಣಿಗೆ. ನಿನ್ ಗಂಡು ಬರ್ತಾನೆ, ಗಂಡು ಹೇಳಿ ಹೋಗು. ಆಮೇಲೆ ಅವನು ನಾನು ಬೈತಾನೆ, ಯಾಕೆ ಕಳಿಸ್ತೀಯ ಅವಳನ್ನ ಅಂತ ಹೇಳಿ. ಸರಿ ಬಿಡು, ಅವ್ರು ಬಂದ್ಮೇಲೆ ಹೇಳ್ಬಿಟ್ಟೆ ಹೋಗ್ತೀನಿ ನಿಮ್ಮ ಮಗುಗೆ. ಅಜ್ಜಿ ನಡಿ ಅಜ್ಜಿ, ನನಗೆ ತಿಂಡಿ ಹಾಕೊಡು, ತಿಂದು ಹೋಗ್ಬೇಕು ಹೊಲ್ತಕ್ಕೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.